ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಕೆಲವರಲ್ಲಿ ಯೂರಿನೇಷನ್ ಪ್ರಾಬ್ಲಮ್ ಇರುತ್ತೆ, ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಿರ್ಬೋದು. ಇನ್ನು ಕೆಲವರಲ್ಲಿ ಜೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 45-50 ವರ್ಷ ಆಗೋದ್ರೊಳಗೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇರುತ್ತೆ. ಅದು ಸ್ವೆಲ್ಲಿಂಗ್ ಬರೋದ್ರಿಂದ ಮೂತ್ರ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಸೊ ಫೋರ್ಸ್ ಇರೋದಿಲ್ಲ. ಇವಾಗ ಫೋರ್ಸ್ ಆಗ್ಲಿಕ್ಕೆ ಅಂತ ಹೇಳಿ ಬಹುಮೂತ್ರ ಆಗೋ ತರ ನೀವು ಮಾತ್ರೆ ಅಥವಾ ಔಷಧಿ ತಗೊಂಡ್ರೆ ಖಂಡಿತ ಸರಿ ಹೋಗೋದಿಲ್ಲ. ಅದನ್ನ ತಗೊಳ್ತಾನೆ ಇರ್ಬೇಕು. ಅಡ್ವರ್ಸ್ ಎಫೆಕ್ಟ್ ಕಿಡ್ನಿ ಮೇಲೆ ಬೀಳೋದ್ರಿಂದ ನೀವು ಅದ್ ಯಾವುದೇ ರೀತಿ ಮೆಡಿಕೇಶನ್ ಇಲ್ಲದೆ ನ್ಯಾಚುರಲ್ ಆಗಿ ಸರಿ ಮಾಡ್ಕೋಬೇಕು ಅಂದಾಗ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅನ್ನ ಫಸ್ಟ್ ಊತನ ಸರಿ ಮಾಡ್ಬೇಕು. ಊತ ಸರಿ ಇದ್ರೆ ಅದು ಕರೆಕ್ಟ್ ಆಗಿ ಫ್ಲೋ ಆಗುತ್ತೆ. ಲೇಡೀಸ್ ಅಲ್ಲಿ ಬೇರೆ ತರ ಪ್ರಾಬ್ಲಮ್ ಇರುತ್ತೆ, ಇದು ಜೆಂಟ್ಸ್ ಅಲ್ಲಿ ಉಂಟಾಗುವಂತ ಪ್ರಾಬ್ಲಮ್. ಈ ತರ ಮಾಡಿ ಅವ್ರನ್ನ ಸರಿ ಮಾಡ್ಕೋಬೇಕು. ತುಂಬಾ ಫ್ಲೋ ಕಡಿಮೆ ಇದ್ದಾಗ ಸುಣ್ಣ ಒಂದೇ ಒಂಚೂರು ಪೆಪ್ಪರ್ ಗಾತ್ರ ಅಷ್ಟನ್ನ ನುಂಗಿದ್ರು ಕೂಡ ಆ ಫ್ಲೋ ಕರೆಕ್ಟ್ ಆಗುತ್ತೆ. ಪ್ರೋಸ್ಟೇಟ್ ಗ್ಲ್ಯಾಂಡೇ ಸರಿ ಆಗ್ಬೇಕು ಅಂತಿದ್ದಾಗ ಕೆಲವೊಂದು ಗಿಡಮೂಲಿಕೆಗಳ ಸಹಾಯ ಕೂಡ ಬೇಕಾಗುತ್ತೆ. ಮುದ್ರಾಗಳ ಕಾಂಬಿನೇಷನ್ ಮಾಡ್ಕೋಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಇದೆಲ್ಲ ಮಾಡ್ತಾ ಹೋದ್ರೆ ಈ ತರ ತೊಂದರೆ ಬರಲ್ಲ. ಅದಕ್ಕೆ ಪರ್ಮನೆಂಟ್ ಆಗಿ ಮಾತ್ರೆ ಅಥವಾ ಪ್ರೋಸ್ಟೇಟ್ ಗ್ಲ್ಯಾಂಡ್ ಗೆ ಆಪರೇಷನ್ಸ್ ಇದೆಲ್ಲ ಖಂಡಿತ ಬೇಕಾಗಿರೋದಿಲ್ಲ. ಈ ತರ ನ್ಯಾಚುರಲ್ ವೇ ನಲ್ಲಿ ಸರಿ ಮಾಡ್ಕೊಳ್ತಾ ಬನ್ನಿ.